ಇನ್ನು ಕಲಬುರಗಿಲಿ ಬಸ್ಸು ಮತ್ತು ಲಾರಿಯ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಈ ಅಪಘಾತದ ಪರಿಣಾಮದಿಂದಾಗಿ 8 ಜನರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆ ಅಂತ ಕಳಿಸಿಕೊಡಲಾಗಿದೆ. ಇದಾಗಿರೋದು ಎಕ್ಸಾಕ್ಟ್ ಆಗಿ ಕಲಬುರಗಿ ಜಿಲ್ಲೆಯ ಹಸನಾಪುರ ಕ್ರಾಸ್ ಬಳಿ ಈ ಭೀಕರ ಸರಣಿ ಅಪಘಾತ ಆಗಿರೋದು. ಬಸ್ಸು ಮತ್ತು ಲಾರಿಯ ಮಧ್ಯೆ ಮುಖಾಮುಖಿಯಾಗಿ ಅಪಘಾತ ಆಗುತ್ತೆ. ಅದಾದ ಮೇಲೆ ಟಿಪ್ಪರ್ ಬಸ್ಗೆ ಹಿಂಬದಿಯಿಂದ ವೇಗವಾಗಿ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಟಿಪ್ಪರ್ ಕಲಬುರಗಿಯಿಂದ ರಾಯಚೂರು ಹತ್ರ KSRTC ಬಸ್ ಹೋಗ್ತಾ ಇತ್ತು. ಜೇವರ್ಗಿಂದ ಕಲಬುರಗಿ ಕಡೆಗೆ ಲಾರಿ ಬರ್ತಾ ಇತ್ತು. ಇವೆರಡೂ ಕೂಡ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಅಪಘಾತ ಆಗಿದೆ. ಈ ಬಸ್ನಲ್ಲಿದ್ದಂಥ 7 ಜನ ಪ್ರಯಾಣಿಕರಿಗೆ ಗಂಭೀರ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಲಬುರಗಿ ಸಂಚಾರ ಠಾಣೆ 1ರಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬಸ್ನ ಹಿಂದ್ಗಡೆ ಟಿಪ್ಪರ್ ಗುದ್ದಿರೋದು, ಅಂದರೆ ಇದು ಸರಣಿ ಅಪಘಾತ. KSRTC ಬಸ್ ಮತ್ತು ಲಾರಿಗೆ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ. ಜೊತೆಗೆ ಬಸ್ನ ಹಿಂದ್ಗಡೆಯಿಂದ ಫಾಸ್ಟಾಗಿ ಬರ್ತಾ ಇದ್ದಂಥ ಟಿಪ್ಪರ್ ಅದು ಕೂಡ ಬಸ್ನ ಹಿಂಬದಿಯಲ್ಲಿ ಡಿಕ್ಕಿ ಹೊಡೆದಿದೆ. ಸೊ ಬಸ್ನ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆಯಲ್ಲೂ ಕೂಡ ಡ್ಯಾಮೇಜ್ ಆಗಿದೆ. ಎರಡೂ ಭಾಗದಲ್ಲಿ ಕೂತಿದ್ದಂಥ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೆಲವೊಂದಿಷ್ಟು ಜನಕ್ಕೆ ಗಂಭೀರವಾಗಿ ಗಾಯ ಆಗಿದೆ ಅಂತ ಹೇಳಲಾಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಥಳದ 2 ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ನ ವಿಜುವಲ್ಸ್ ಇದು. ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್, ಎಷ್ಟೊತ್ತಿಗಾಗಿದ್ದ ಆಕ್ಸಿಡೆಂಟು, ಜೊತೆಗೆ ಇದರಲ್ಲಿ ಗಾಯಗೊಂಡಿರೋವರ ಪರಿಸ್ಥಿತಿ ಹೆಂಗಿದೆ? ಶರತ್, ಕಲಬುರಗಿ ತಾಲೂಕಿನ ಏನೊಂದು ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಅಂತ ಈ ಒಂದು ಹೆದ್ದಾರಿಯಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಹಸನಾಪುರ ಕ್ರಾಸ್ ಬಳಿ ಏನೊಂದು ಕಲಬುರಗಿಯಿಂದ ರಾಯಚೂರು ಕಡೆ ಹೋಗುತ್ತಿದ್ದ KSRTC ಬಸ್ಗೆ ಏನೊಂದು ಎದುರುಗಡೆಯಿಂದ ಬಂದಂತಹ ಒಂದು ಲಾರಿ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಬಸ್ ನಲ್ಲಿದ್ದಂತಹ 20ಕ್ಕೂ ಅಧಿಕ ಪ್ರಯಾಣಿಕರ ಪೈಕಿ 8 ಜನ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವನ್ನ ತಕ್ಷಣವೇ ಕಲಬುರಗಿ ಮತ್ತು ಜೇವರ್ಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಂದು KSRTC ಬಸ್ಗೆ ಎದುರುಗಡೆಯಿಂದ ಲಾರಿ ಡಿಕ್ಕಿ ಹೊಡೆದ ತಕ್ಷಣ KSRTC ಬಸ್ಗೆ ಮತ್ತೆ ಹಿಂಬದಿಯಿಂದ ಮತ್ತೊಂದು ಏನೊಂದು ಟಿಪ್ಪರ್ ಬರ್ತಿತ್ತು. ಅದು ಸಹ ಒಂದು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಹಿಂಬದಿ ಮತ್ತು ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಯಾವುದೇ ಒಂದು ಪ್ರಾಣಹಾನಿ ಕೂಡ ಸಂಭವಿಸಿಲ್ಲ. ಘಟನೆಯಲ್ಲಿ ಒಟ್ಟು 8 ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಎಂದು ಬಸ್ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಕೂಡ ತಕ್ಷಣವೇ ಕಲಬುರಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶರತ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗಾಗಿ.